ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಎರಡನೇ T20 ಮ್ಯಾಚ್ ನಡೀತಾ ಇದೆ. ಆದರೆ ಈ ಪಂದ್ಯದಲ್ಲೂ ಕೂಡ ವೈಭವ್ಗೆ ಅವಕಾಶ ಇಲ್ಲ. ಎಮಿರೇಟ್ಸ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ಮ್ಯಾಚ್ ನಡೆಯುತ್ತೆ. ಮೊದಲ ಮ್ಯಾಚ್ ಮಳೆಯಿಂದಾಗಿ ರದ್ದಾಗಿತ್ತು. ಭಾರತ ಮತ್ತು ಇಂಗ್ಲೆಂಡ್ ನಡುವಣ ಬಹುನಿರೀಕ್ಷಿತ T20 ಸರಣಿ ಶುರುವಾಗಿದೆ. ಈ ಸರಣಿಯ ಮೊದಲ ಮ್ಯಾಚ್ ಮಳೆಗೆ ಆಹುತಿಯಾಗಿದ್ದು, ಹೀಗಾಗಿ ಅಭಿಮಾನಿಗಳು ಸೆಕೆಂಡ್ ಪಂದ್ಯಕ್ಕಾಗಿ ಕಾತುರದಿಂದ ವೇಟ್ ಮಾಡ್ತಿದ್ದಾರೆ. ನಾಳೆ ಮ್ಯಾಂಚೆಸ್ಟರ್ನ ಐತಿಹಾಸಿಕ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ಈ ಒಂದು ಮ್ಯಾಚ್ ಕೂಡ ನಡೆಯುತ್ತೆ. ಇನ್ನು 5 ಮ್ಯಾಚ್ಗಳ ಸರಣಿ ಇದು. ಹೀಗಾಗಿ ಮೊದಲ ಮ್ಯಾಚ್ ರದ್ದಾಗಿರೋ ಕಾರಣ ಸರಣಿ ಈಗ 0-0 ಅಂತರದಿಂದ ಸಮಬಲದಲ್ಲಿದೆ. ಅಂದರೆ ಈ ಸರಣಿಯ ಸೋಲನ್ನ ತಪ್ಪಿಸ್ಕೊಳ್ಬೇಕಿದ್ರೆ 2 ಗೆಲುವು ದಾಖಲಿಸಿದ್ರೂ ಕೂಡ ಸಾಕಾಗತ್ತೆ. ಹೀಗಾಗಿ ಉಭಯ ತಂಡಗಳು ದ್ವಿತೀಯ ಪಂದ್ಯದ ಮೂಲಕ ಗೆಲುವಿನ ಖಾತೆಯನ್ನು ಓಪನ್ ಮಾಡುವಂತಹ ಉತ್ಸಾಹದಲ್ಲಿವೆ. ಹಾಗೆ ಈಗ ಓಲ್ಡ್ ಟ್ರಾಫರ್ಡ್ ಪಿಚ್ನ ನೋಡ್ತಾ ಹೋಗೋದಾದ್ರೆ ಇದು ಒಂದು ರೀತಿ ಬ್ಯಾಲೆನ್ಸ್ಡ್ ಪಿಚ್ಚು. ಆದರೂ ಕೂಡ ಆರಂಭದಲ್ಲಿ ವೇಗದ ಬೌಲರ್ಗಳಿಗೆ ಪಿಚ್ ನೆರವಾಗಲಿದ್ದು, ಪಂದ್ಯ ಸ್ಟಾರ್ಟ್ ಆಗ್ತಾ ಸ್ಪಿನ್ನರ್ಗಳು ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಬಹುದು. ಹೀಗಾಗಿ ಮೊದಲ ಮ್ಯಾಚ್ ಮಳೆಯಿಂದಾಗಿ ರದ್ದಾಗಿತ್ತು. ಹೀಗಾಗಿ ಸೆಕೆಂಡ್ ಮ್ಯಾಚಲ್ಲಾದರೂ ವರುಣದೇವ ಕೃಪೆ ತೋರ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನು ಶನಿವಾರದ ಹವಾಮಾನ ಮುನ್ಸೂಚನೆ ಪ್ರಕಾರ ಪಂದ್ಯಕ್ಕೆ ಹೆಚ್ಚಿನ ಮಳೆಯ ಅಡ್ಡಿ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಓಲ್ಡ್ ಟ್ರಾಫರ್ಡ್ನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಒಂದು ರೀತಿ ಜಿದ್ದಿನ ಪೈಪೋಟಿಯನ್ನು ನಿರೀಕ್ಷೆ ಮಾಡಬಹುದು. ಇನ್ನು ಉಭಯ ತಂಡಗಳ ಬಲಾಬಲವನ್ನು ನೋಡ್ತಾ ಹೋಗೋದಾದ್ರೆ ಇಂಗ್ಲೆಂಡ್ T20 ತಂಡದಲ್ಲಿ ನಾಯಕ ಹ್ಯಾರಿ ಬ್ರೂಕ್ ಅವರಿದ್ದಾರೆ. ವಿಕೆಟ್ ಕೀಪರ್ ಆಗಿ ಜೋಸ್ ಬಟ್ಲರ್ ಇದ್ದಾರೆ, ಫಿಲ್ ಸಾಲ್ಟ್ ಇದ್ದಾರೆ, ಜೋರ್ಡನ್ ಕಾಕ್ಸ್ ಇದ್ದಾರೆ, ಟಾಮ್ ಬ್ಯಾಂಟನ್ ಇದ್ದಾರೆ, ಜೋಫ್ರಾ ಆರ್ಚರ್ ಇದ್ದಾರೆ, ಸ್ಯಾಮ್ ಕರನ್ ಇದ್ದಾರೆ, ವಿಲ್ ಜಾಕ್ಸ್, ಜೇಕಬ್ ಬೆಥೆಲ್, ಜೇಮ್ಸ್ ಕೋಲ್ಸ್, ಆದಿಲ್ ರಶೀದ್, ರೆಹಾನ್ ಅಹ್ಮದ್, ಲಿಯಾಮ್ ಡಾಸನ್, ಸಾಕಿಬ್ ಮಹಮೂದ್, ಹಾಗೆ ಜೋಶ್ ಟಂಗ್ ಅವರಿದ್ದಾರೆ, ಲ್ಯೂಕ್ ವುಡ್ ಇದ್ದಾರೆ, ಜೊತೆಗೆ ಸೋನಿ ಬೇಕರ್ ಅವರಿದ್ದಾರೆ. ಹಾಗೆ ಭಾರತದ T20 ತಂಡವನ್ನು ನೋಡ್ತಾ ಹೋಗೋದಾದ್ರೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಇದ್ದಾರೆ, ಹಾಗೆ ವೈಸ್ ಕ್ಯಾಪ್ಟನ್ ತಿಲಕ್ ವರ್ಮಾ ಇದ್ದಾರೆ, ರವಿ ಬಿಷ್ಣಾಯ್, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಅಕ್ಷರ್ ಪಟೇಲ್, ಹರ್ಷಿತ್ ರಾಣಾ, ಇಶಾನ್ ಕಿಶನ್, ವಾಷಿಂಗ್ಟನ್ ಸುಂದರ್, ಹರ್ಷದೀಪ್ ಸಿಂಗ್, ಶಿವಮ್ ದುಬೆ, ವರುಣ್ ಚಕ್ರವರ್ತಿ, ಪ್ರಿನ್ಸ್ ಯಾದವ್, ಜೊತೆಗೆ ವೈಭವ್ ಸೂರ್ಯವಂಶಿ, ಪ್ರಸಿದ್ಧ್ ಕೃಷ್ಣ, ಹಾಗೆ ಸೂರ್ಯಾನ್ ಶೆಡ್ಗೆ ಕೂಡ ತಂಡದಲ್ಲಿದ್ದಾರೆ.